ಓಂ ನಮಃ ಶಿವಾಯ. ಸನಾತನ ಜ್ಯೋತಿಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. 2026 ಜೂನ್ ತಿಂಗಳಲ್ಲಿ ಗುರು ಸಂಚಾರದ ಬಗ್ಗೆ ನಾವು ತಿಳಿದುಕೊಳ್ಳುತ್ತಾ ಇದ್ದೆವು. ಆದರೆ ಅದಕ್ಕಿಂತ ಮೊದಲಾಗಿ ಜಾತಕದಲ್ಲಿ ಬರುವಂತಹ ಕೆಲವೊಂದು ಸೂಕ್ಷ್ಮ ಚಿಂತನೆಯನ್ನು ಕೂಡ ನಾವು ಅರಿತಿರಬೇಕು. ಆ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತದೆ. ಗ್ರಹಗಳು ನಾವು ಏನನ್ನು ಅನುಭವಿಸ್ತೇವೆ ಎಂಬುದರ ಸೂಚಕಗಳು ಮಾತ್ರವಾಗಿರುತ್ತದೆ ಅಂತೇಳಿ. ಇನ್ನೊಂದು, ವ್ಯಕ್ತಿ ಜನಿಸುವ ಸಮಯದಲ್ಲಿ ಆತನು ಯಾವ ನಕ್ಷತ್ರದಲ್ಲಿ ಜನಿಸಿದ ಅದಕ್ಕೆ ಅನುಗುಣವಾಗಿ ಆತನ ದಶಾಕಾಲವು ಆರಂಭವಾಗ್ತದೆ ಅಂತ ಹೇಳಿ. ಜನ್ಮ ನಕ್ಷತ್ರದಲ್ಲಿ ಚಂದ್ರ ಎಷ್ಟು ದೂರ ಸಂಚಾರ ಮಾಡಿದ ಅದಕ್ಕೆ ಅನುಸಾರವಾಗಿ ಶಿಷ್ಟ ದಶೆಯು ಉಂಟಾಗ್ತದೆ. ನಾವು ಹೇಳೋದಾದರೆ ಕಾಲ ಸರ್ವತ್ರ ಗೋಚರ ಕರ್ಮಾನ ಜಾಯತೆ ಭಾಗ್ಯ ಅಂತ ಒಂದು ಹೇಳ್ತಾ ಇರ್ತದೆ. ಅಂದರೆ ಸಮಯ ಬಂದಾಗ ಎಲ್ಲವೂ ಕಾಣಿಸಿಕೊಳ್ಳುತ್ತದೆ. ನಾವು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಭಾಗ್ಯವು ದೊರೆಯುತ್ತದೆ ಅಂತೆ. ಅದೇ ಥರ ಇನ್ನೊಂದು ರೀತಿಯಲ್ಲಿ ಕೂಡ ಹೇಳಲ್ಪಟ್ಟಿದೆ, ಕರ್ಮಾನುಸಾರಣಿ ದೈವಗತಿ ಅಂತ ಹೇಳಿ. ಅಂದರೆ ನಾವು ಮಾಡುವಂತಹ ಕರ್ಮಕ್ಕೆ ಅನುಸಾರವಾಗಿ ದೇವರು ಫಲವನ್ನು ಕೊಡುತ್ತದೆ ಅಂತ. ಇದೇ ಕಳೆದ ಜೂನ್ ತಿಂಗಳ 2ನೇ ತಾರೀಕು 2026ರಲ್ಲಿ ಗುರು ಸಂಚಾರದ ಬಗ್ಗೆ ನಾವು ತಿಳಿದುಕೊಳ್ಳುತ್ತಾ ಇದ್ದೆವು. ಇದರಲ್ಲಿ ಒಂದು ಸೂಕ್ಷ್ಮ ಚಿಂತನೆ ಏನು ಅಂತ ನಾನು ಹೇಳೋದಾದರೆ, ನೋಡಿ, ಒಂದು ರಾಶಿ ಎಂಬುದು 30 ಡಿಗ್ರಿ ಇರ್ತದೆ ಅಂತೇಳಿ. ಒಂದು ರಾಶಿಯ ವ್ಯಾಪ್ತಿ 30 ಡಿಗ್ರಿ ಇರ್ತದೆ. ಈಗ ನಾವು ಜನರಲ್ ಆಗಿ ನಮ್ಮ ರಾಶಿ ಈಗ ಮೇಷರಾಶಿ. ಇದು ಮೇಷರಾಶಿಯಲ್ಲಿ ಜನನವಾದಂತಹ ಒಬ್ಬ ವ್ಯಕ್ತಿಯು ಈಗ ಗೋಚರದಲ್ಲಿ 4ನೇ ಭಾವದಲ್ಲಿ ಗುರುವಿದೆ. ಒಂದು ರಾಶಿ ಎಂಬುದು 30 ಡಿಗ್ರಿ. ಮೇಷರಾಶಿಯಲ್ಲಿ ಜನಿಸಿದಂತಹ ಒಂದು ವ್ಯಕ್ತಿಗೆ ನಾವು ಈಗ ಗೋಚರ ಚಿಂತನೆಯಲ್ಲಿ ನಾವು ಹೇಳುವುದು ಹೇಗೆ ಅಂತ ಹೇಳಿದರೆ, ಆತನಿಗೆ 4ನೇ ಭಾವದಲ್ಲಿ ಗುರು ಇದೆ ಅಂತ ಹೇಳಿ. ಅಂದರೆ 4ನೇ ಭಾವ, ಅದನ್ನು ನಾವು ಸೂಕ್ಷ್ಮ ಚಿಂತನೆಯಲ್ಲಿ ಅಂದರೆ ಚಂದ್ರ ಯಾವ ಬಿಂದುವಿನಲ್ಲಿ ನಿಂತಿದೆ ಅದರ ಆಧಾರದಲ್ಲಿ ನಾವು ಭಾವವನ್ನು ಕಂಡುಹಿಡಿಬೇಕು ಅಂತ. ಒಂದು ರಾಶಿ ಎಂಬುದು 30 ಡಿಗ್ರಿ. ನಾನು ಈಗ ಒಂದು ವೃಷಭ ರಾಶಿ, ಇದು ಮೇಷ ಆಯಿತು, ವೃಷಭ ರಾಶಿ ಇಲ್ಲಿ ಬರೀತೇನೆ. ವೃಷಭ ರಾಶಿಯಲ್ಲಿ ಚಂದ್ರ 15 ಡಿಗ್ರಿಯಲ್ಲಿದ್ದಾಗ ಒಬ್ಬ ಅಥವಾ ಒಂದು ಮಗು ಜನನ ಆಯಿತು ಅಂತಾದರೆ ಆ ಮಗುವಿನ ಜನ್ಮ ರಾಶಿಯು ಅಂದರೆ ವೃಷಭವೇ ಆಗಿರ್ತದೆ. ಯಾಕಂದರೆ 15ರ ಲೆಫ್ಟಿಗೆ ಎಡಭಾಗಕ್ಕೆ 15 ಡಿಗ್ರಿ ಇದೆ, ಇಲ್ಲಿಗೆ 15 ಡಿಗ್ರಿ, ಹೀಗೆ 30 ಡಿಗ್ರಿ ಒಟ್ಟಿಗೆ ಒಂದು ರಾಶಿ ಆಗಿರ್ತದೆ. ಹಾಗಾದರೆ 15 ಡಿಗ್ರಿಯಲ್ಲಿ ಜನನವಾಗುವಂಥ ಚಂದ್ರನ ಬಿಂದು, ಅದು ಚಂದ್ರ ಸ್ಫುಟ ಅಂತ ಹೇಳೋದು, 15 ಡಿಗ್ರಿಯಲ್ಲಿದ್ದರೆ ಆ ಮಗುವಿನ ಉದಾಹರಣೆಗೆ ಒಂದು ಮಗುವು ವೃಷಭ ರಾಶಿಯಲ್ಲಿ 15 ಡಿಗ್ರಿಯಲ್ಲಿ ಜನನ ಆಯಿತು ಅಂತ ಹೇಳಿದರೆ ಆ ಮಗುವಿನ ರಾಶಿಯು ಭಾವವು ಒಂದೇ ಆಗಿರ್ತದೆ, ಅಂದರೆ ವೃಷಭ ರಾಶಿ ಆಗಿರ್ತದೆ. ಯಾಕಂದರೆ ಈ 30 ಡಿಗ್ರಿ ಇಲ್ಲಿ ಪೂರ್ಣ ಆಗ್ತದೆ, ಲೆಫ್ಟಿಗೆ ಮತ್ತು ರೈಟಿಗೆ 15 30 ಡಿಗ್ರಿ ಒಂದು ರಾಶಿ ಆಗ್ತದೆ, ಅದು ಪೂರ್ಣ ಆಯಿತು. ಇದೇ ಥರ ಒಂದು 20 ಡಿಗ್ರಿ ಇರಬೇಕಾದ್ರೆ ಚಂದ್ರನ ಸ್ಫುಟ 20 ಡಿಗ್ರಿಯಲ್ಲಿದ್ದರೆ ನೋಡಿ, ಇಲ್ಲಿಗೆ 20 ಅಂದರೆ ಇದು 10 ಬರುವ ಮಿಥುನ ರಾಶಿಯ 5 ಡಿಗ್ರಿ ಕೂಡ ಸೇರಿದಾಗ ಮುಂದಿನ ರಾಶಿಯ 5 ಡಿಗ್ರಿ ಸೇರಿದಾಗ ವೃಷಭ ರಾಶಿಯವರ 1ನೇ ಭಾವ ಆಗೋದು, ಕಂಪ್ಲೀಟ್ ಆಗೋದು. ಹಾಗೆಯೇ ವೃಷಭ ರಾಶಿಯವರ 2ನೇ ಭಾವ ಕಂಪ್ಲೀಟ್ ಆಗೋದು ಕರ್ಕಾಟಕ ರಾಶಿಯ 5 ಡಿಗ್ರಿ ಸೇರಿದಾಗ. ಹಾಗೆಯೇ ವೃಷಭ ರಾಶಿಯವರ 3ನೇ ಭಾವ ಕಂಪ್ಲೀಟ್ ಆಗೋದು ಸಿಂಹರಾಶಿಯ 5 ಡಿಗ್ರಿ ಸೇರಿದಾಗ. ಈ ಥರ ಬರ್ತದೆ. ಹೀಗಿದ್ದಾಗ ಏನಾಗ್ತದೆ ಅಂತ ನಾನು ಹೇಳೋದಾದರೆ, ಚಂದ್ರ ಸ್ಫುಟದಿಂದ ನಾವು ಭಾವವನ್ನು ನಿರ್ಣಯಿಸೋದಾದರೆ ನೋಡಿ, ಇವರಿಗೆ ಈಗ ಜೂನ್ ತಿಂಗಳ 2ನೇ ತಾರೀಕು 2026ರಲ್ಲಿ ಗುರುಗ್ರಹ ಕರ್ಕಾಟಕ ರಾಶಿಗೆ ಬಂದಾಗ ವೃಷಭ ರಾಶಿಯವರಿಗೆ
ಮೂರನೇ ಭಾವಕ್ಕೆ 5 ಡಿಗ್ರಿ ದಾಟಿದ ನಂತರವೇ ಮೂರನೇ ಭಾವಕ್ಕೆ ಗುರು ಬಂದಿದೆ ಅಂತ. ಕೆಲವೊಂದು ಗ್ರಹಗಳು ರಾಶಿಯನ್ನು ಪ್ರವೇಶ ಮಾಡಿದ ಕೂಡಲೇ ಅದು ಫಲವನ್ನು ಕೊಡಲಿಕ್ಕೆ ಶುರು ಮಾಡ್ತದೆ, ಅಂದರೆ ಆದಿಯಲ್ಲಿ. ಇನ್ನು ಕೆಲವು ಮಧ್ಯಭಾಗಕ್ಕೆ ಬಂದಾಗ, ಇನ್ನು ಕೆಲವು ಅಂತ್ಯಭಾಗಕ್ಕೆ ಬಂದಾಗ, ಈ ಒಂದು ರಾಶಿಯನ್ನು ನಾನು ಈ ಮೊದಲೇ ಇದರ ವಿವರಣೆ ಕೊಟ್ಟಿದ್ದೇನೆ. ಒಂದು ರಾಶಿ ಇದು, ಇದರದ್ದು ಒಂದು ರಾಶಿ 30 ಡಿಗ್ರಿ ಇರ್ತದೆ. ಇದನ್ನು 10 ಡಿಗ್ರಿಯ 3 ಭಾಗ ಮಾಡಿದಾಗ ಮೊದಲನೇ ಭಾಗವನ್ನು ದ್ರೇಕಾಣ ಅಂತ ಹೇಳೋದು. ದ್ರೇಕಾಣ ಮೊದಲನೇ ದ್ರೇಕಾಣ, ಇದು ಮಧ್ಯ ದ್ರೇಕಾಣ, ಆದಿ ದ್ರೇಕಾಣ, ಮಧ್ಯ, ಹಾಗೆ ಇದು ಅಂತ್ಯ ದ್ರೇಕಾಣ. ಕೆಲವು ಗ್ರಹಗಳು ಆದಿ ಅಂದರೆ ಒಂದು ರಾಶಿಯನ್ನು ಸೇರಿದ ಕೂಡಲೇ ಫಲವನ್ನು ಕೊಡ್ತದೆ ಅಂತ ಹೇಳಿ. ಒಂದು ರಾಶಿಯ ಮಧ್ಯಭಾಗಕ್ಕೆ ಬಂದಾಗ, ಇನ್ನು ಕೆಲವು ಗ್ರಹಗಳು ರಾಶಿಯ ಅಂತ್ಯಭಾಗಕ್ಕೆ ಬಂದಾಗ ಫಲವನ್ನು ಕೊಡುತ್ತದೆ ಅಂತ. ಇದನ್ನೇ ನಾವು ದ್ರೇಕಾಣ ಅಂತ ಹೇಳೋದು. ಹಾಗೆಯೇ ಇಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳು ಒಂದು ರಾಶಿಯನ್ನು ಪ್ರವೇಶ ಮಾಡಿ ಮಧ್ಯಭಾಗಕ್ಕೆ ಬಂದಾಗ ಫಲವನ್ನು ಕೊಡುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ ಅಷ್ಟವರ್ಗ ಅಂತ ಹೇಳಿ. ನೀವು ನಿಮ್ಮ ಜಾತಕದಲ್ಲಿ ನೋಡಿಕೊಳ್ಳಿ, ರವಿ ಅಷ್ಟವರ್ಗ, ಚಂದ್ರ ಅಷ್ಟವರ್ಗ, ಕುಜ ಅಷ್ಟವರ್ಗ ಅಂತ ಹೇಳಿ ಪ್ರತಿಯೊಂದು ಗ್ರಹಕ್ಕೂ ರಾಹು ಕೇತುಗಳನ್ನು ಬಿಟ್ಟು ಉಳಿದ ಎಲ್ಲ ಗ್ರಹಗಳಿಗೂ ಕೂಡ ಅಷ್ಟವರ್ಗಗಳಿದೆ, ಸೂರ್ಯನಿಂದ ಆದಿಯಾಗಿ. ಇಲ್ಲಿ ಉದಾಹರಣೆಗೆ ಅಷ್ಟವರ್ಗದಲ್ಲಿ 5ಕ್ಕಿಂತ ಹೆಚ್ಚು ಅಂಕೆಗಳನ್ನು ಹೊಂದಿದ್ದಲ್ಲಿ, 5, 8 ಇದ್ದರೆ ಬಹಳ ಒಳ್ಳೆಯ ಫಲವನ್ನು ಕೊಡ್ತದೆ ಅಂತ. ಅಂತೂ 5ಕ್ಕಿಂತ ಅಧಿಕ ಅಂಕೆಯನ್ನು ಹೊಂದಿದ್ದಲ್ಲಿ ಅಲ್ಲಿ ಆ ರಾಶಿಗೆ ಆ ಪರ್ಟಿಕ್ಯುಲರ್ ಗ್ರಹ ಬಂದಾಗ ಒಳ್ಳೆಯ ಫಲವನ್ನು ಕೊಡುತ್ತದೆ. ನೋಡಿ, ಇಲ್ಲಿ ಉದಾಹರಣೆಗೆ ಇದೊಂದು ಗುರುದೇ ತಗೊಳ್ಳುವ. ಮೇಷದಲ್ಲಿ ಹೀಗೆ ಬರೆದಿರ್ತದೆ ನೋಡಿ, ಅದಕ್ಕೆ ಜೀವ ಅಷ್ಟವರ್ಗ ಅಂತ ಇರ್ತದೆ. ಜೀವ ಅಷ್ಟವರ್ಗ ಅಂದರೆ ಗುರುವಿನ, ಜೀವ ಅಂದರೆ ಗುರು, ಜೀವಾಷ್ಟವರ್ಗ 3, 4, 5, 6, 7, 8 ಅಥವಾ 2, 3, 4, 2 ಹೀಗೆಲ್ಲ ಇರ್ತದೆ. ಅದು ಗ್ರಹದ ಬಲವನ್ನು ಹೊಂದಿಸಿ ಜಾತಕದಲ್ಲಿ ಮಾಡುವಂಥದ್ದು. ಅದು ಏನೇ ಇರಲಿ, ಇಲ್ಲಿಗೆ ನಿಮಗೆ ತಿಳುವಳಿಕೆಗೋಸ್ಕರವಾಗಿ ನೋಡಿ, ಇದು ಮೇಷರಾಶಿ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಹೀಗಿರ್ತದೆ ನೋಡಿ. ಈಗ ನಿಮ್ಮ ಜಾತಕದಲ್ಲಿ ಜೀವಾಷ್ಟವರ್ಗದಲ್ಲಿ ಮೇಷರಾಶಿಯಲ್ಲಿ 3 ಅಂಕೆಗಳನ್ನು ಹೊಂದಿದ್ದಲ್ಲಿ ಇಲ್ಲಿಗೆ ಈ ಗುರುಗ್ರಹ ಬಂದಾಗ ಅದಕ್ಕೆ ಹೆಚ್ಚು ಬಲ ಇರುವುದಿಲ್ಲ. 4ಕ್ಕೆ ಬಂದಾಗ ಹೆಚ್ಚು ಬಲ ಇರುವುದಿಲ್ಲ, ಅಂದರೆ ವೃಷಭ ರಾಶಿಗೆ ಬಂದಾಗ. ಮಿಥುನ ರಾಶಿಯಲ್ಲಿ 5 ಇದೆ, 5 ಇದ್ದರೆ ಸ್ವಲ್ಪ ಬಲವನ್ನು ಹೊಂದಿರ್ತದೆ. 6ನೇ ಭಾಗಕ್ಕೆ ಬಂದಾಗ ಇಲ್ಲಿ ಅಂದರೆ ಕರ್ಕಾಟಕ ರಾಶಿಗೆ ಬಂದಾಗ 6 ಅಂಕೆ ಬಂದಿದೆ, ಅಧಿಕ ಫಲವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಅಂದರೆ ಫಲವನ್ನು ಕೊಡ್ತದೆ ಅಂತ ಹೇಳಿ. ಇನ್ನೀಗ ಸಿಂಹರಾಶಿಗೆ ಬಂದಾಗ 7 ಅಂತ ನಾನು ಬರೆದಿದ್ದೇನೆ. 7 ಅಂತ ಹೇಳಿದ್ರೆ ಅಲ್ಲಿ ತುಂಬ ಫಲವನ್ನು ಕೊಡ್ತದೆ. 8 ಅಂದರೆ ಇನ್ನೂ ಅಧಿಕ ಫಲವನ್ನು ಕೊಡ್ತದೆ ಅಂತ ಹೇಳಿ. ಅಂದರೆ ಇಲ್ಲಿ ಇಷ್ಟೇ, ಆಯಾ ರಾಶಿಗೆ ಬಂದಾಗ ಆ ಗ್ರಹಕ್ಕೆ ಎಷ್ಟು ಬಲ ಇದೆ ಎಂಬುದನ್ನು ನಾವು ತಿಳಿಯುವಂಥದ್ದು ಅಷ್ಟವರ್ಗ ಆಗಿರ್ತದೆ. ಇದು ರವಿ ಅಷ್ಟವರ್ಗ ಇರ್ತದೆ, ಅಂದರೆ ಸೂರ್ಯನ ಬಗ್ಗೆ. ಚಂದ್ರಾಷ್ಟವರ್ಗ ಇರ್ತದೆ, ಕುಜಾಷ್ಟವರ್ಗ ಇರ್ತದೆ, ಎಲ್ಲ ಗ್ರಹಗಳಿಗೆ ಕೂಡ ಇರ್ತದೆ. ರಾಹು ಕೇತುಗಳನ್ನು ಬಿಟ್ಟು ಅವುಗಳು ಆಯಾ ರಾಶಿಗೆ ಬಂದಾಗ ಆ ಗ್ರಹಕ್ಕೆ ಎಷ್ಟು ಬಲ ಇದೆ ಎಂಬುದಾಗಿ ತಿಳಿಯುವುದೇ ಅಷ್ಟವರ್ಗ ಆಗಿರ್ತದೆ. ನಾನು ಗುರುವಿನ ರಾಶಿ ಬಲವನ್ನು ಹೇಳಿದ್ದೇನೆ. ಯಾವ ರಾಶಿಯಲ್ಲಿ, ಅಂದರೆ ಯಾವ ಭಾವದಲ್ಲಿದ್ದರೆ, ಯಾವ ಭಾವದಲ್ಲಿದ್ದರೆ ಏನು ಫಲ ಕೊಡ್ತದೆ. ಗುರುವಿಗೆ ಗೋಚರದಲ್ಲಿ 2, 5, 7, 9 ಮತ್ತು 11ನೇ ಭಾವಕ್ಕೆ ಗುರುಗ್ರಹ 2ನೇ ಭಾವ, 5ನೇ ಭಾವ, 7ನೇ ಭಾವ, 9ನೇ ಭಾವ, 11ನೇ ಭಾವಕ್ಕೆ ಬಂದಾಗ ಗುರುಗ್ರಹಕ್ಕೆ ಬಲ ಇರ್ತದೆ ಅಂತ ಹೇಳಿ. ಗೋಚರದಲ್ಲಿ ಅದು ರಾಶಿಯನ್ನು ಬದಲಾವಣೆ ಮಾಡಿಕೊಂಡು ಬಂದಾಗ ಆಯಾ ರಾಶಿಯವರಿಗೆ ಅವರ ರಾಶಿಯಿಂದ 2ನೇ ಭಾವದಲ್ಲಿ, 5ನೇ ಭಾವದಲ್ಲಿ, 7ನೇ ಭಾವದಲ್ಲಿ, 9ನೇ ಭಾವದಲ್ಲಿ, 11ನೇ ಭಾವದಲ್ಲಿ ಸಂಚಾರವಾದಾಗ ಆ ಗುರುಗ್ರಹಕ್ಕೆ ಬಲ ಇರುತ್ತದೆ, ಅದು ಒಳ್ಳೆಯ ಫಲವನ್ನು ಕೊಡುತ್ತದೆ ಅಂತ. ಹೀಗಿದ್ದಲ್ಲಿ ವೇದ ಅಂತ ಹೇಳಿ ಬರ್ತದೆ. ವೇದ ಅಂದರೆ ಇದನ್ನು ಗುರುಗ್ರಹ ಅಥವಾ ಯಾವುದೇ ವೇದ ಅಂದರೆ ಫಲವನ್ನು ಕೊಡದೆ ಅಡ್ಡಗಟ್ಟುವಂಥದ್ದು. ಯಾವುದೇ ರೀತಿಯನ್ನು
ಫಲವನ್ನು ಯಾವುದೇ ರೀತಿಯ ಫಲವನ್ನು ಕೊಡಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳಿ. ಅದು ಯಾರು? ಸೂರ್ಯ, ಚಂದ್ರ, ಕುಜ, ಬುಧ, ಶುಕ್ರ ಎಲ್ಲ ಆಗಿರ್ಬೋದು. ಯಾವುದಾದ್ರೂ ಗ್ರಹಗಳು ಗುರು ನಿಂತ ರಾಶಿಯ 2ನೇ ಭಾವದಲ್ಲಿ ಗುರು ಇದ್ದಾಗ 12ನೇ ಭಾವದಲ್ಲಿ ಯಾವುದಾದ್ರೂ ಒಂದು ಗ್ರಹ, ಚಂದ್ರ ಇರಲಿ, ರವಿ ಇರಲಿ, ಆ ಗ್ರಹ ಬಂದಾಗ ಅಲ್ಲಿ ಭೇದ ಉಂಟಾಗ್ತದೆ, ಗುರುವಿಗೆ ಫಲವನ್ನು ಕೊಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ. ಹಾಗೆ 5ನೇ ಭಾವಕ್ಕೆ ಬಂದಾಗ 4ನೇ ಭಾವದಲ್ಲಿ ಯಾವುದಾದ್ರೂ ಗ್ರಹಗಳಿದ್ದರೆ, ಹಾಗೆಯೇ 7ನೇ ಭಾವದಲ್ಲಿದ್ದಾಗ 3ನೇ ಭಾವ, 9ನೇ ಭಾವದಲ್ಲಿದ್ದಾಗ 10ನೇ ಭಾವದಲ್ಲಿ ಕೂತಿರುವಂಥದ್ದು, 11ನೇ ಭಾವದಲ್ಲಿದ್ದ ಗ್ರಹಕ್ಕೆ 8ನೇ ಭಾವದ ಗ್ರಹವು ಫಲವನ್ನು ಕೊಡಲಿಕ್ಕೆ ಬಿಡುವುದಿಲ್ಲ ಅಂತೇಳಿ. ಅದು ಭೇದ ಉಂಟಾಗ್ತದೆ. ಭೇದ ಅಂದರೆ ಫಲವನ್ನು ಕೊಡಲಿಕ್ಕೆ ಬಿಡುವುದಿಲ್ಲ. ನಿಮಗೆ ಗೊತ್ತಾಗಿರ್ಬೋದು ನೋಡಿ, ರಾಶಿಯಿಂದ 2ನೇ ಭಾವ, 5ನೇ ಭಾವ, 7ನೇ ಭಾವ, 9ನೇ ಭಾವ, 11ನೇ ಭಾವದಲ್ಲಿ ಗುರು ಸಂಚಾರ ಮಾಡಿದಾಗ ಅಲ್ಲಿ ಫಲವನ್ನು ಕೊಡ್ತದೆ. ಆದರೆ 2ನೇ ಭಾವದಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ 12ನೇ ಭಾವದಲ್ಲಿ ಸ್ಥಿತವಾದಂತಹ ಗ್ರಹ ಭೇದವನ್ನುಂಟು ಮಾಡ್ತದೆ. ಅಂದರೆ ಗುರುಗ್ರಹಕ್ಕೆ ಫಲವನ್ನು ಉಂಟು ಮಾಡಲಿಕ್ಕೆ ಬಿಡುವುದಿಲ್ಲ. ಅದೇ ಥರ 5ನೇ ಭಾವದಲ್ಲಿ ಗುರು ಗ್ರಹ ಸಂಚಾರವಾದಾಗ 4ನೇ ಭಾವದಲ್ಲಿ ಸ್ಥಿತವಾದ ಗ್ರಹವು ಭೇದವನ್ನು ಉಂಟು ಮಾಡ್ತದೆ. ಅದೇ ಥರ 7ನೇ ಭಾವದಲ್ಲಿ ಗುರು ಸಂಚಾರವಾದಾಗ 3ನೇ ಭಾವದಲ್ಲಿದ್ದ ಗ್ರಹವು ಭೇದವನ್ನು ಉಂಟು ಮಾಡ್ತದೆ. 9ನೇ ಭಾವದಲ್ಲಿ ಗುರು ಸಂಚಾರವಾದಾಗ 10ನೇ ಭಾವದಲ್ಲಿ ಸ್ಥಿತವಾದ ಗ್ರಹವು ಭೇದವನ್ನು ಉಂಟು ಮಾಡ್ತದೆ. 11ನೇ ಭಾವದಲ್ಲಿ ಗುರು ಸಂಚಾರವಾದಾಗ 8ನೇ ಭಾವದಲ್ಲಿ ಸ್ಥಿತವಾದ ಗ್ರಹವು ಭೇದವನ್ನು ಉಂಟು ಮಾಡುತ್ತದೆ. ಅಂದರೆ ಗುರುಗ್ರಹಕ್ಕೆ ಫಲವನ್ನು ಕೊಡಲಿಕ್ಕೆ ಬಿಡುವುದಿಲ್ಲ. ಮತ್ತು ಅದು ಯಾವಾಗ ಫಲವನ್ನು ಕೊಡ್ತದೆ ಅಂದರೆ ಈ ಗ್ರಹಗಳು ಆ ರಾಶಿಯನ್ನು, ಅಂದರೆ ವೇದವನ್ನು ಉಂಟು ಮಾಡುವಂಥ ಗ್ರಹಗಳು ಆ ರಾಶಿಯನ್ನು ಬದಲಾವಣೆ ಮಾಡಿಕೊಂಡಾಗ, ಮುಂದೆ ಚಲನೆ ಆದಾಗ ಅದಕ್ಕೆ ಗುರುಗ್ರಹಕ್ಕೆ ಬಲ ಬರ್ತದೆ ಅಂತ. ಗ್ರಹಗಳ ಮುಖ್ಯ ಗುಣ, ಅದನ್ನೇ ನಾವು ಕಾರಕತ್ವ ಅಂತ ಹೇಳೋದು. ಅಂದರೆ ಗ್ರಹಗಳು ಫಲವನ್ನು ಕೊಡುವಂತಹ ಆ ಗುಣಕ್ಕೆ ಕಾರಕತ್ವ ಅಂತ ಹೇಳೋದು. ಆ ಗ್ರಹಕ್ಕೆ ಹೇಳಿದಂತಹ ಫಲವನ್ನು ಕೊಡಲು ಶಕ್ತನಾದ ಗ್ರಹಕ್ಕೆ ಕಾರಕ ಗ್ರಹ ಅಂತ ಹೇಳೋದು. ಉದಾಹರಣೆಗೆ ಲಗ್ನ ಭಾವಕ್ಕೆ ನಾವೀಗ 1ನೇ ಭಾವಕ್ಕೆ ರವಿ ಅಂತ ಹೇಳೋದು, 2ನೇ ಭಾವ ಗುರುವನ್ನು ಹೇಳ್ತೇವೆ, 3ನೇ ಭಾವ ಕುಜ, 4ನೇ ಭಾವ ಚಂದ್ರ ಮತ್ತು ಬುಧನನ್ನು ಹೇಳಿದೆ, 5ನೇ ಭಾವಕ್ಕೆ ಗುರು, 6ನೇ ಭಾವಕ್ಕೆ ಶನಿ ಆಗಿರ್ತದೆ, ಶನಿ ಮತ್ತು ಕುಜ ಇರ್ತದೆ 6ನೇ ಭಾವಕ್ಕೆ, 7ನೇ ಭಾವಕ್ಕೆ ಶುಕ್ರ, 8ನೇ ಭಾವಕ್ಕೆ ಶನಿ, ಹಾಗೆ 9ನೇ ಭಾವಕ್ಕೆ ಸೂರ್ಯ ಮತ್ತು ಗುರು ಆಗಿರುತ್ತದೆ. ಹಾಗೆ 10ನೇ ಭಾವಕ್ಕೆ ಗುರು, ಶನಿ, ಹಾಗೆ ಸೂರ್ಯ, ಬುಧ, ಇಷ್ಟು ಗ್ರಹಗಳಿದೆ. 11ನೇ ಭಾವಕ್ಕೆ ಗುರು ಆಗಿರುತ್ತದೆ, 12ನೇ ಭಾವಕ್ಕೆ ಶನಿ ಆಗಿರ್ತದೆ. ಇದು ಆ ಗ್ರಹಗಳು ಒಂದೊಂದು ಭಾವದ ಕಾರಕತ್ವವನ್ನು ಹೊಂದಿರುತ್ತದೆ ಅಂಥೇಳಿ. ಇನ್ನು ಗ್ರಹಗಳು ಯಾವ ಯಾವ ಸ್ಥಾನದಲ್ಲಿದ್ದರೆ ಫಲವನ್ನು ಕೊಡುವುದು ಅಂತ ನಾವು ತಿಳಿಯುವುದಾದರೆ, ರವಿಗ್ರಹ 3, 6, 11ರಲ್ಲಿದ್ದಾಗ ಶುಭ ಫಲವನ್ನು ಕೊಡುತ್ತದೆ ಅಂತ ಹೇಳಿ. ಅದೇ ಥರ ಚಂದ್ರಗ್ರಹ 1, 3, 6, 7, 10, 11ರಲ್ಲಿದ್ದಾಗ ಶುಭ ಫಲವನ್ನು ಕೊಡುತ್ತದೆ. ಕುಜ 3, 6, 11ರಲ್ಲಿದ್ದಾಗ ಶುಭ ಫಲವನ್ನು ಕೊಡುತ್ತದೆ. ಹಾಗೆಯೇ ಬುಧಗ್ರಹ 2, 4, 6, 8, 10, 11ರಲ್ಲಿದ್ದಾಗ ಶುಭ ಫಲವನ್ನು ಕೊಡುತ್ತದೆ. ಹಾಗೆ ಗುರುಗ್ರಹ ನಾನು ಈಗಾಗಲೇ ಹೇಳಿದ್ದೇನೆ, 2, 5, 7, 9, 11ರಲ್ಲಿದ್ದಾಗ ಶುಭ ಫಲವನ್ನು ಕೊಡುತ್ತದೆ. ಅದೇ ಥರ ಶನಿ 3, 6, 11ರಲ್ಲಿದ್ದಾಗ ಶುಭ ಫಲವನ್ನು ಕೊಡ್ತದೆ. ರಾಹು 3, 6, 10, 11, ಕೇತು ಕೂಡ ಅದೇ ಥರ 3, 6, 10, 11ರಲ್ಲಿದ್ದಾಗ ಶುಭ ಫಲವನ್ನು ಕೊಡುತ್ತದೆ ಅಂತ. ಸಾಧಾರಣವಾಗಿ ರವಿ 1 ತಿಂಗಳು 1 ರಾಶಿಯಲ್ಲಿರ್ತದೆ. ಹಾಗೆ ಚಂದ್ರ 2 ದಿವಸ 1 ರಾಶಿಯಲ್ಲಿರ್ತದೆ. ಕುಜ 45 ದಿವಸ 1 ರಾಶಿಯಲ್ಲಿರ್ತದೆ. ಹಾಗೆಯೇ ಬುಧ 1 ತಿಂಗಳು ಸರಾಸರಿ 18 ದಿವಸ 1 ರಾಶಿಯಲ್ಲಿರ್ತದೆ. ಹಾಗೆ ಗುರುಗ್ರಹ 1 ವರ್ಷ, ಶುಕ್ರ 1 ತಿಂಗಳು ಸರಾಸರಿ 28 ದಿವಸ 1 ರಾಶಿಯಲ್ಲಿರ್ತದೆ. ಶನಿ 2.5 ವರ್ಷಗಳ ಕಾಲ 1 ರಾಶಿಯಲ್ಲಿರ್ತದೆ. ರಾಹು ಮತ್ತು ಕೇತು 1.5 ವರ್ಷದಷ್ಟು ಕಾಲ 1 ರಾಶಿಯಲ್ಲಿರ್ತದೆ. ಇನ್ನು ಗ್ರಹಗಳ ದಶಾಕಾಲದಲ್ಲಿ ಅದು ಹೇಗೆ ಫಲವನ್ನು ಕೊಡುತ್ತದೆ ಅಂತ ಹೇಳಿದರೆ, ತನ್ನ ದಶಾಕಾಲದಲ್ಲಿ, ತನ್ನ ಬಲಿಷ್ಠವಾದಂತಹ ದಶಾಕಾಲದಲ್ಲಿ 40% ಫಲವನ್ನು ಕೊಡುತ್ತದೆ. ಹಾಗೆಯೇ ಉಳಿದ ಗ್ರಹಗಳ ದಶಾಕಾಲದಲ್ಲಿ ತನ್ನ ಅಪಹಾರ ಸಮಯದಲ್ಲಿ ಕೂಡ ಒಂದು 30% ಫಲವನ್ನು ಕೊಡುತ್ತದೆ ಅಂತೇಳಿ.
ಇನ್ನು 30% ಗೋಚರದಲ್ಲಿ ಬಂದಾಗ ಫಲವನ್ನು ಕೊಡ್ತದೆ ಅಂತೇಳಿ. ಇವತ್ತಿನ ಈ ಸಂಚಿಕೆ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಸಲಹೆ ಹಾಗೂ ವಿಮರ್ಶೆಗಳನ್ನೆಲ್ಲ ನಮಗೆ ಕಳಿಸಿಕೊಡಿ.